ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೂ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ನಿಮ್ಮ ಸಪೋರ್ಟ್ ಸದಾ ಕಾಲ ಇರಲಿ. ನಿಮ್ಮ ಸಪೋರ್ಟ್ ಎಷ್ಟಿದೆ ಹಾಗೆ ನನಗೆ ವಿಡಿಯೋ ಮಾಡಲು ಸಹ ಅನುಕೂಲ ಆಗುತ್ತೆ. ಹಾಗಾಗಿ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡದ ಬೇರುಗಳು ಹೇಗೆ ಕೊಳೀತದೆ ಮಳೆಗಾಲದಲ್ಲಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ಇನ್ನೊಂದು ಡಿಫ್ರೆನ್ಸ್ ಎಂತ ಮಂಗಳೂರು ಭಟ್ಕಳ ಮತ್ತು ಶಂಕರಪುರ ಮಲ್ಲಿಗೆಗೆ ಡಿಫ್ರೆನ್ಸ್ ಎಂತ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮತ್ತು ಹಿಂಡಿ ಹಾಕ್ಬೋದಾ ಅಂತೇಳಿ. ಈ ಟೈಮಲ್ಲಿ ಹಿಂಡಿ ಹಾಕಬೇಡಿ, ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ಹಾಕಬೇಡಿ. ಯಾಕಂತ ಹೇಳಿದರೆ ನಿಮಗೆ ತುಂಬ ಬಿಸಿಲಿದ್ರೆ ಮಾತ್ರ, ಮಳೆ ಕಡಿಮೆ ಇದೆ ಅಂತಲ್ಲ, ತುಂಬ ಬಿಸಿಲಿದ್ರೆ ಮಣ್ಣು ಡ್ರೈ ಆದರೆ ನೀವು ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಹಾಕೋದು ಬೇಡ ಅಂತ ನನ್ನ ಪ್ರಕಾರ. ಹಾಕೋದು ಬೇಡ, ಹಿಂಡಿ ನೀರನ್ನು ಹಾಕೋದೇ ಬೇಡ. ಹಿಂಡಿ ಹಾಕೋದ್ರ ಬದಲು ಬೇರೆ ಯಾವುದಾದ್ರು ಮಿಕ್ಸರ್ ಹಾಕಿ, ಇಲ್ಲದಿದ್ದರೆ ಎಂಥ ಸಹ ಹಾಕಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಹಾಗೂ ಮಲ್ಲಿಗೆ ಗಿಡದ ಬೇರುಗಳು ಯಾಕೆ ಕೊಳಿತದೆ ಅಂತ ಹೇಳಿದರೆ, ನಮ್ಮ ಮಣ್ಣಲ್ಲಿ ಡಿಫ್ರೆನ್ಸ್ ಇರುತ್ತೆ. ಕೆಲವು ಮಣ್ಣು ಮುಟ್ಟುವಾಗ ಒಂಥರ ಕೆಸರು ಇರುತ್ತೆ, ಕೆಲವು ಮಣ್ಣು ಉದುರು ಬರುತ್ತೆ. ಈ ಮಳೆಗಾಲದಲ್ಲಿ ಸಹ ಮಣ್ಣು ಕೆಸರಿರುವ ಮಣ್ಣಿನಂಥ ಮಣ್ಣಲ್ಲಿ ನಾವು ಮಲ್ಲಿಗೆ ಗಿಡ ನೆಟ್ಟಾಗ ಅದು ನೀರನ್ನು ಹೊರಗೆ ಹಾಕೋದು ಕಡಿಮೆ. ಮತ್ತು ಇನ್ನೊಂದೆಂತ ಹೇಳಿದರೆ, ಸುಡುಮಣ್ಣು ಜಾಸ್ತಿ ಹಾಕಿದಾಗ, ಸುಡುಮಣ್ಣು ಗೊಬ್ಬರ ಜಾಸ್ತಿ ಇದ್ದಾಗ ಅದರಲ್ಲಿ ಸಹ ಕೊಳೆಯುವ ಸಾಧ್ಯತೆ ಇರ್ತದೆ. ಮೇಯ್ನು ನಮ್ಮ ಮಣ್ಣು ನೀರನ್ನು ಹೊರಗೆ ಹಾಕದಿದ್ದರೆ, ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಮಣ್ಣನ್ನು ನೀರು ಸರಿಯಾಗಿ ಹೊರಗೆ ಹಾಕದಿದ್ದರೆ ಬೇರುಗಳು ಕೊಳಿತಾ ಬರ್ತದೆ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ, ಮಣ್ಣನ್ನು ನಾವು ಸ್ವಲ್ಪ ನೋಡ್ಕೊಳ್ಬೇಕು. ಸ್ವಲ್ಪ ಕೆಂಪು ಮಣ್ಣಾಗಿದ್ದರೆ ಅದಕ್ಕೆ ಅಷ್ಟು ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಸುಡುಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ಬೋದು. ಇದು ಸ್ವಲ್ಪ ಕಲ್ಲು ಮಣ್ಣಿರುತ್ತೆ, ಅದರಿಂದ ನಾವು ಗಾಳಿಸಿರ್ತೇವೆ. ನನ್ನ ಮಣ್ಣೆಲ್ಲ ಸ್ವಲ್ಪ ಕಲ್ಲು ಮಣ್ಣು ನಾನು ಹಾಕಿರೋದು. ಅದನ್ನು ಗಾಳಿಸಿದಾಗ ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಬೇಕು. ನನ್ನ ಪಾಟಲ್ಲಿ ಸಹ ಸ್ವಲ್ಪ ಕೆಸರು ಮಣ್ಣಿನ ಥರದ್ದು ಇದೆ. ಅಂದರೆ ಅದನ್ನು ನಾನು ಇದು ಮಾಡುವಾಗ, ಗೊಬ್ಬರ ಹಾಕುವಾಗ ನಾನು ತೆಗಿತೇನಲ್ಲ, ಆವಾಗ ನನಗೆ ಗೊತ್ತಾಗ್ತದೆ. ಸ್ವಲ್ಪ ಉಂಡೆ ಬರ್ತದೆ, ಪೆಂಟೆ ಬರ್ತದೆ, ಕೆಲವುದು ಉದುರಾಗಿ ಬರ್ತದೆ. ಅದರಲ್ಲಿ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ ನನ್ನ ಮಣ್ಣು ಹೇಗಿದೆ ನನ್ನ ಪಾಟಲ್ಲಿ ಅಂತೇಳಿ. ಆದರೆ ಕೆಸರಾಗಿದ್ದದು ನೀರು ಹೋಗಿರಲ್ಲ ಹೊರಗಡೆ. ಇನ್ನು ಉದುರು ಮಣ್ಣಿರ್ತದಲ್ಲ, ಅದು ಫುಲ್ಲು ಜಾರಿ ಹೋಗ್ತದೆ ನೀರು, ಅದೆಂತ ಆಗೋದಿಲ್ಲ ಗಿಡ. ಹಾಗಾಗಿ ನೀವು ಮಣ್ಣನ್ನು ನೋಡ್ಕೊಳ್ಬೇಕು. ಇನ್ನೊಂದು ಎಂತ ಅಂತ ಹೇಳಿದರೆ, ನೀವು ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡಕ್ಕೆ, ಗ್ರೋ ಬ್ಯಾಗಲ್ಲಿ ಅಥವಾ ಪಾಟಲ್ಲಿದ್ದದಕ್ಕೆ ಮಳೆ ಜೋರಿರುವಾಗ ಸ್ವಲ್ಪ ಪ್ಲಾಸ್ಟಿಕ್ ಕವರ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ನೀರು ಸ್ವಲ್ಪನಾದರೂ ಹೊರಗೆ ಹೋಗಲಿ ಅಂತೇಳಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನೀವು ಇದು ಮಾಡಿ. ಈಗ ನೀವು ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ರೆ ಸ್ವಲ್ಪ ಮಣ್ಣು ಕಡಿಮೆ ಇದ್ದರೆ ಗ್ರೋ ಬ್ಯಾಗನ್ನು ಮಡಿಚಿ ಮಣ್ಣಿಗೆ ಮುಟ್ಟಿಸಿ ಬಿಡಿ, ಕಲ್ಲಿಟ್ಟು ಬಿಡಿ. ನೀರು ಹೊರಗೆ ಹೋಗಲಿ. ಮತ್ತು ಅದು ಏನು ಓಪನ್ ಇದೆ, ಓಪನ್ ಪ್ಲೇಸಲ್ಲಿ ಬಿದ್ದದ್ದು ಒಳಗೆ ಪಾಟ್ ಒಳಗೆ ಹೋಗುತ್ತೆ. ಈ ಥರ ನೋಡಿ, ಈ ಥರ ಮಡಿಚಿ ಬಿಟ್ಟು ಇದ್ರ ಮೇಲೆ ಕಲ್ಲಿಟ್ಬಿಟ್ರೆ ಸೈಡಿಗೆ ಹರಿದು ಹೋಗ್ತದೆ. ಇಲ್ಲ ಫುಲ್ಲು ಮಣ್ಣು ಹಾಕಿದ್ದೀರಿ ಅಂತಾದರೆ ನೀವು ಸ್ವಲ್ಪ ಅಡ್ಡ ಹೀಗೆ ಅಡ್ಡ ಎರಡು, ಈಗ ನಾವು ಅಂಗಡಿಗಳಿಂದ ಸಾಮಾನೆಲ್ಲ ತಗೊಂಡು ಬರ್ತೇವಲ್ಲ, ಅದು ಕವರನ್ನು ಹಾಕಿ ಸ್ವಲ್ಪ ದೊಡ್ಡದು ಕವರ್ ನೋಡಿ ಅಡ್ಡ ಇಟ್ಬಿಡಿ. ಅಡ್ಡ ಇಟ್ಟು ಕಲ್ಲಿಟ್ಬಿಡಿ. ಅದರಲ್ಲಿ ಬಿದ್ದದ್ದು ನೀರು ಹೊರಗೆ ಹೋಗುವ ಹಾಗೆ ಸ್ವಲ್ಪ ಇದು ಮಾಡಿ, ಬಳಿಜಾರು ಮಾಡಿ, ಸ್ಲೋಪ್ ಮಾಡಿ, ಅಂದರೆ ನೀರು ಹೊರಗೆ ಹೋಗುವಾಗೆ ಒಂದು ಸೈಡ್ ಹೈಟ್ ಮಾಡಿ, ಬುಡದ ಕಡೆ ಹೈಟ್ ಮಾಡಿ. ಏನಾದರೂ ಕಲ್ಲೇನಾದರೂ ಇಟ್ಕೊಳ್ಳಿ, ಬೇಕಿದ್ರೆ ಬುಡದ ಕಡೆಗೆ ಡೌನ್ ಮಾಡಿ ನೀರು ಹೋಗುವ ಹಾಗೆ ಮಾಡಿಕೊಡಿ. ಅದೊಂದು ಹೇಳ್ತೇನೆ. ಇನ್ನೊಂದು ಮಂಗಳೂರು ಮಲ್ಲಿಗೆ ಮತ್ತು ಶಂಕರಪುರ ಮಲ್ಲಿಗೆ ಮತ್ತು ಭಟ್ಕಳ ಮಲ್ಲಿಗೆಗೆ ಡಿಫ್ರೆನ್ಸ್ ನಾನು ಹೇಳ್ತೇನೆ ನೋಡಿ. ಇದು ಮಂಗಳೂರು ಮಲ್ಲಿಗೆ ಆಯಿತಾ, ಇದು ಸೇಮ್ ಬರುತ್ತೆ. ಇದರಲ್ಲಿ ಇನ್ನೂ ಸ್ವಲ್ಪ ಉದ್ದ ಬರುತ್ತೆ ಭಟ್ಕಳ ಮಲ್ಲಿಗೆ ಆಯಿತಾ. ಇದು ಮಂಗಳೂರು ಮಲ್ಲಿಗೆ, ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಇದರ ಎಲೆಗಳು ಸ್ವಲ್ಪ ದೊಡ್ಡ, ಇದರ ಗಿಡದ್ದು ಗೆಲ್ಲುಗಳು ಮತ್ತು ಇದರ ಎಲೆಗಳು ಎಲ್ಲ ದೊಡ್ಡದು ಬರುತ್ತೆ. ಇದು ಹೆಚ್ಚಾಗಿ ಕೇರೆ ಬಳ್ಳಿಯನ್ನು ಹೆಚ್ಚು ಕೊಡ್ತದೆ ಶಂಕರಪುರದ ಮಲ್ಲಿಗೆಗಿಂತ. ಇದು ಕೇರೆ ಬಳ್ಳಿ ಜಾಸ್ತಿ ಬರ್ತದೆ. ಶಂಕರಪುರ ಮಲ್ಲಿಗೆ ಕೇರೆ ಬಳ್ಳಿ ಬಂದರೂ ಕೂಡ ಅದರಲ್ಲಿ ಚಿಗುರು ಬರ್ತಾನೆ ಇರ್ತದೆ, ಮೊಗ್ಗೆ ಬರ್ತಾ ಇರ್ತದೆ. ಇದು ಡಿಫ್ರೆನ್ಸ್ ಆಗಿರುತ್ತೆ, ಅಂದರೆ ಇದು ಮತ್ತು ಅದಕ್ಕೆ ಡಿಫ್ರೆನ್ಸ್ ಆಗಿರುತ್ತೆ. ಇದು ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನಲ್ಲ, ಇದು ಶಂಕರಪುರದ ಮಲ್ಲಿಗೆ. ಇದರಲ್ಲಿ ಹೆಚ್ಚಾಗಿ 5, 6 ಹೂವು ಹಾಗೆಲ್ಲ ಬರ್ತದೆ. ಮಂಗಳೂರು ಮಲ್ಲಿಗೆಯಲ್ಲಿ ಹೆಚ್ಚಾಗಿ 2 ಅಥವಾ 3 ಹೂವು ಬರ್ತದೆ. ಸೀಸನಲ್ಲಿ ಜಾಸ್ತಿ ಬರ್ತದೆ, ಅಂದರೆ ಸ್ವಲ್ಪ ಸಮ್ಮರ್ ರೈನಿ ಮತ್ತು ವಿಂಟರಿಗೆ ಸ್ವಲ್ಪ ಕಡಿಮೆ ಇಳುವರಿ ಬರ್ತದೆ. ಇದರದ್ದು ಗಿಡಗಳನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ, ಸಪರ ಕಡ್ಡಿ ಎಲೆ ಎಲ್ಲ ಉದುರೋಗಿರುತ್ತೆ, ಆ ಥರ ಇರ್ತದೆ. ನಾವು ಎಷ್ಟು ಹೆಲ್ದಿ ಗಿಡ ತಂದರೂ ಕೂಡ ಅದು ಸ್ವಲ್ಪ ಕಡ್ಡಿ ಸಪರ ಇರ್ತದೆ. ನಮಗೆ ಅದು ಗಿಡ ನೋಡುವಾಗಲೇ ಗೊತ್ತಾಗ್ತದೆ. ಸ್ವಲ್ಪ ಎಲೆ ಚೂಪ ಬರ್ತದೆ, ಸ್ವಲ್ಪ ಲಾಂಗ್ ಬರುತ್ತೆ, ಸ್ವಲ್ಪ ಚಿಕ್ಕದಿರುತ್ತೆ ಎಲೆ. ಮಂಗಳೂರು ಮಲ್ಲಿಗೆ ಎಲೆ ಉದ್ದ ಬಂದ್ರೂ ಕೂಡ ಅಗಲ ಸ್ವಲ್ಪ ಇದಾಗಿ ಬೆಳೆದಿರುತ್ತೆ, ತುಂಬ ದಷ್ಟಪುಟ್ಟಾಗಿ. ನೋಡಿ, ಇದು ನಿಮಗೆ ಕಾಣಿಸ್ತಾ ಉಂಟು, ಈ ಥರ ಎಲೆ ಬರುತ್ತೆ.
ಫಸ್ಟ್ ನೀವು ಒಂದು ಎಲೆ ನೋಡಬೇಡಿ, ಗಿಡದ ಎಲ್ಲ ಎಲೆಗಳನ್ನು ನೋಡಿ, ಈ ಥರ ಬರುತ್ತೆ. ಇದು ನೋಡುವಾಗಲೇ ನನಗೆ ಗೊತ್ತಾಗ್ತದೆ, ನನಗೆ ಒಂದು ಫೋಟೋ ನೋಡಿದ್ರೇ ಗೊತ್ತಾಗ್ತದೆ ಅದು ಮಂಗಳೂರು ಮಲ್ಲಿಗೆ ಅಂತೇಳಿ. ಹಾಗಾಗಿ ನಿಮಗೆ ಹೇಳ್ತಿದ್ದೇನೆ, ಅದು ಹೂವು ಒಂದೆರಡು ಟೈಮ್ ಒಳ್ಳೆ ಒಂದು 2 ಸೀಸನ್ ಒಳ್ಳೆ ಹೂ ಬಂದರೂ ಕೂಡ ಮತ್ತೆ ದಟ್ಟವಾಗಿ ಬೆಳೆದಾಗ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಬಟ್ ಶಂಕರಪುರದ ಮಲ್ಲಿಗೆ ನೋಡಿ, ಇದು ಗಿಡ ಇರುವುದೇ ಚಿಕ್ಕದಾಗಿ, ಮತ್ತು ಇದನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ಇದು ತುಂಬ ಬೇಗ ಹಾಳಾಗ್ತದೆ. ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ, ಮಳೆಗಾಲದಲ್ಲಿ ಹಾಳಾಗುತ್ತೆ. ನೋಡಿ, ಇದು ನಾನು ಒಳಗಿಟ್ಟ ಗಿಡ, ಆದ್ರೂ ಎಷ್ಟು ಎಲೆ ಎಲ್ಲ ಉದುರಿ ಹೇಗೆ ಕಡ್ಡಿ ಕಡ್ಡಿ ಬಂದಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಇದಕ್ಕೆ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ. ಒಂದು ಕಡ್ಡಿ ಕಡ್ಡಿಯಾಗಿ ಬರ್ತದೆ, ಅಂದರೆ ಸಪೂರ ಇರ್ತದೆ. ಇದರ ಗೆಲ್ಲುಗಳೆಲ್ಲ ಸಪೂರ ಗೆಲ್ಲುಗಳಂತ ಹೇಳಿದರೆ ಇದು ಕಾಂಡ ಅಷ್ಟು ದಪ್ಪವಾಗಿ ಬೆಳೆಯುವುದಿಲ್ಲ. ಮಂಗಳೂರು ಮಲ್ಲಿಗೆ ಸ್ವಲ್ಪ ದಟ್ಟವಾಗಿ ಬೆಳೀತದೆ. ಬಟ್ ನಮ್ಮ ಭಟ್ಕಳದ ಮಲ್ಲಿಗೆದು ಇದನ್ನು ನೋಡಿಲ್ಲ, ಎಂಥ ಗಿಡವನ್ನು ನೋಡಲಿಲ್ಲ, ಹೀಗೇ ಬರ್ತದೆ ಏನೋ ಗೊತ್ತಾ. ಮಂಗಳೂರು ಮಲ್ಲಿಗೆ ಹಾಗೆ ಬರ್ಬೋದು ನನ್ನ ಅನಿಸಿಕೆ, ಆದರೆ ಹೂ ಮಾತ್ರ ದೊಡ್ಡದು ಬರುತ್ತೆ. ಇದು ಎರಡರದ್ದು ಡಿಫ್ರೆನ್ಸ್ ನನಗೆ ಕನ್ಫರ್ಮ್ ಗೊತ್ತುಂಟು. ಯಾಕಂತ ಹೇಳಿದರೆ ಎರಡೂ ಗಿಡ ಕೂಡ ನನ್ನ ಹತ್ರ ಇದೆ, ಭಟ್ಕಳ ಮಲ್ಲಿಗೆ ನನ್ನ ಹತ್ರ ಇಲ್ಲ. ಹಾಗಾಗಿ ನಾನು ಇದರ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೇನೆ. ಭಟ್ಕಳ ಮಲ್ಲಿಗೆ ಬಗ್ಗೆ ಅಷ್ಟು ಅನುಭವ ನನಗೆ ಇಲ್ಲ. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ನಮಗೆ ಕಮೆಂಟ್ ಮಾಡಿ, ನನಗೆ ಸಾಧ್ಯ ಆದಷ್ಟು ನಿಮಗೆ ಮಾಹಿತಿ ತಿಳಿಸ್ತೇನೆ. ನೀವು ತಗೊಳ್ಳುವಾಗ ಒಳ್ಳೆ ಗಿಡ ನೋಡಿ ತಗೊಳ್ಳಿ. ಹಾಗೂ ನಾಳೆನೇ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.